ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿ ರೇವ್ ಪಾರ್ಟಿ ನಡೀತಾ ಇತ್ತು ಅನ್ನುವಂತ ಆರೋಪದ ಮೇಲೆ ಸಿಸಿಬಿಎನ್ ದಾಳಿ ಮಾಡಿತ್ತು. ಜಿಆರ್ ಫಾರ್ಮ್ ಹೌಸ್ ಅಂತ ಅಲ್ಲಿ ಬಹಳ ನಟ ನಟಿಯರೆಲ್ಲ ಇದ್ದಾರೆ, ಸೆಲೆಬ್ರಿಟಿಗಳಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇತ್ತು. ಅದರಲ್ಲಿ ತೆಲುಗು ನಟಿ ಹೇಮಾ ಅವರು ಕೂಡ ಒಬ್ರು. ಅವ್ರು ನೋಡಿದ್ರೆ ಆಮೇಲೆ ವಿಡಿಯೋ ಮಾಡಿದ್ರು, ನಾನು ಆ ಪಾರ್ಟಿಲೇ ಇಲ್ಲ, ನಾನು ಹೈದರಾಬಾದಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು. ಈಗ ಏನ್ ಗೊತ್ತಾಗಿದೆ ಅಂದ್ರೆ ಆ ಫಾರ್ಮ್ ಹೌಸ್ ನಿಂದಲೇ ವಿಡಿಯೋವನ್ನ ಹರಿಬಿಟ್ಟಿರೋದು ನಟಿ. ಅಂದ್ರೆ ಬೆಂಗಳೂರಲ್ಲಿ ಇದ್ಕೊಂಡು ಆಂಧ್ರದಲ್ಲಿದ್ದೀನಿ, ಹೈದರಾಬಾದಲ್ಲಿ ಇದ್ದೀನಿ ಅಂತ. ಈಗ ಫಾರ್ಮ್ ಹೌಸ್ ನಲ್ಲೇ ನಟಿ ಹೇಮಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲಿ ಆ ವಿಡಿಯೋ ಮಾಡಿದ್ರು ಅದನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. చిల్ అవుతున్నా. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. ಓಕೆ, ಇದು ನಟಿ ಹೇಮಾ ಅವರು ನಾನು ಹೈದರಾಬಾದಲ್ಲೇ ಇದ್ದೀನಿ ಅಂತ ಹೇಳ್ಕೊಂಡು ಅಲ್ಲೇ ಚಿಲ್ ಮಾಡ್ತಾ ಇದ್ದೀನಿ, ಒಂದು ಫಾರ್ಮ್ ಹೌಸಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು ಅದು. ಬಟ್ ಆ ನಂತರದಲ್ಲಿ ಸುಳ್ಳು ಅನ್ನೋದು ಗೊತ್ತಾಯಿತು. ಅವ್ರು ಇದೇ ಪಾರ್ಟಿಲೇ ಇದ್ರು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಅವ್ರು ಏನೂ ತಪ್ಪು ಮಾಡಿಲ್ಲ, ಅಕಸ್ಮಾತ್ ಡ್ರಗ್ಸೋ ಮತ್ತೊಂದು ಸೇವನೆ ಮಾಡಲಿಲ್ಲ ಅಂತ ಅಂದರೆ ಭಾಳ ನೀಟಾಗಿ ಇದನ್ನು ಫೈಟ್ ಮಾಡೋದಕ್ಕೆ ಅವಕಾಶವೂ ಇತ್ತು. ಹೌದು, ಪಾರ್ಟಿಲಿ ಯಾರೋ ಮಾಡಿರ್ಬೋದು, ನನಗದು ಗೊತ್ತಿಲ್ಲ, ಈ ರೀತಿಯಾಗಿ ಅಕಸ್ಮಾತ್ ಏನೋ ತಪ್ಪಿರಲಿಲ್ಲ ಅಂತ ಅಂದಿದ್ರೆ. ಇವ್ರು ನೋಡಿದ್ರೆ ಹೀಗೆ ಈ ಥರದ ಕಳ್ಳಾಟ ಎಲ್ಲ ಆಡುವಂಥದ್ದು ಅವಶ್ಯಕತೆ ಇತ್ತಾ ಅನ್ನುವಂಥದ್ದು ಈಗ ಬಂದಿರುವಂಥದ್ದು ಪ್ರಶ್ನೆ. ಈಗ ಅಲ್ಲಿ ನೋಡ್ತಿದ್ದೀರಲ್ಲ, ನಿಮ್ಗೆ ವೆದರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಬೆಂಗಳೂರು ವೆದರ್ ಅದು, ಅಷ್ಟು ಕ್ಲೌಡಿ ವೆದರಲ್ಲಿ ಅವ್ರು ತೆಗೆದಿರುವಂಥದ್ದು ಒಂದು ವೀಡಿಯೋ. ಆಮೇಲೆ ಆ ಪಾರ್ಟಿಲಿ ಇದ್ದಿದ್ದು ಸ್ಟಿಲ್ ನೋಡಿ, ಇದು ಈ ಫೋಟೋಸ್ಗಳು ಅವ್ರು ಹಾಕೊಂಡಿರೋ ಬಟ್ಟೆ ಕೂಡ ಬಹುಶಃ ಹಿಂಗೆ ಇದೆ ಅಂತ ಕಾಣಿಸುತ್ತೆ. ಸೊ ಪಾರ್ಟಿಲಿ ಇದ್ರು ಅನ್ನುವಂಥದ್ದು ಖಚಿತ ಆಗಿದೆ. ಅದಾದ ನಂತರದಲ್ಲಿ ಆ ಪಾರ್ಟಿಲಿದ್ದೀನಿ, ಫಾರ್ಮ್ ಹೌಸಲ್ಲಿದ್ದೀನಿ ಅಂತ ಏನೋ ಒಂದು ವೀಡಿಯೋ ಮಾಡಿದಾರಲ್ಲ, ಅದು ಕೂಡ ಈ ರೈಡ್ ಆಗಿದ್ದಂಥ ಜಾಗ ಏನು ಎಲೆಕ್ಟ್ರಾನಿಕ್ ಸಿಟಿ ಬಳಿ ಜಾಗ ಇದೆಯಲ್ಲ, ಅದೇ ಜಾಗ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. ಸೊ ಒಂದು ಹಂತಲ್ಲಿ ಒಂದು ರೀತಿ ಕಳ್ಳಾಟ ಆಡೋಕ್ಕೆ ಹೋಗಿ ಈಗ ಜಾಸ್ತಿ ಸುದ್ದಿಗೆ ಬಂದಿದ್ದಾರೆ ಯಾರು, ನಟಿ ಹೇಮಾ ಅವರು. ಇನ್ನೊಂದು ಕಡೆ ಸಿಸಿಬಿ ಅಧಿಕಾರಿಗಳು ಶ್ವಾನದಳದೊಂದಿಗೆಲ್ಲ ರೈಡ್ ಮಾಡ್ತಾ ಇರುವಂಥ ಸಂದರ್ಭ, ಹಲವು ಕಾರ್ಗಳ ಡ್ಯಾಶ್ಬೋರ್ಡನ್ನೆಲ್ಲ ತೆಗೆದು ಅಲ್ಲೆಲ್ಲ ಪತ್ತೆ ಮಾಡೋದು, ಏನಾದ್ರು ಡ್ರಗ್ಸ್ ಇದೆಯಾ ಮತ್ತೊಂದು ಅನ್ನುವಂಥ ಪತ್ತೆ ಹಚ್ಚುವಂಥ ಕಾರ್ಯದಲ್ಲಿ ನಿರತರಾಗಿರುವಂಥ ನಾವು ನೋಡ್ತಾ ಇದ್ವಿ. ಈ ಬಿಯರ್ ಕ್ಯಾನ್ಗಳು ಇಂಥದ್ದೆಲ್ಲ ಭಾಳಷ್ಟಲ್ಲಿ ಕಾಣ್ತಾ ಇದ್ದಾವೆ. ಬಟ್ ಅದರ ಜೊತೆಗೇ ಈ ಡ್ರಗ್ಸ್ಗಳು ಏನು MDMA ಆಮೇಲೆ ಗಾಂಜಾ ಈ ಥರದ್ದೆಲ್ಲ ಭಾಳಷ್ಟು ಮಾದಕ ವಸ್ತುಗಳು ಸೀಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.